ದಾವಣಗೆರೆ ಬೆಣ್ಣೆ ದೋಸೆ ರೆಡಿ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದೇವೆ. ವೀಕ್ಷಕರೇ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಿದ್ದೇವೆ. ಅದೇ ರೀತಿ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೂ ಕೊಟ್ಟಿದ್ದೇವೆ. ಬಹಳ ಫೇಮಸ್ ದಾವಣಗೆರೆ ಬೆಣ್ಣೆ ದೋಸೆ. ಎಸ್, ಅದಕ್ಕೂ ಮುಂಚೆ ನೋಡ್ರಿ, ಜನ BJP ಬೇಕು ಅಂತಾರ, ಕಾಂಗ್ರೆಸ್ ಅಂತಾರ, ಏನಂತಾರೆ, ಜನರ ಅಭಿಪ್ರಾಯವನ್ನು ನಾವು ಸಂಗ್ರಹ ಮಾಡೋಣ. ಅದಕ್ಕಿಂತ ಮುಂಚೆ ರಾಜಕೀಯವಾಗಿ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡೋಣ ಬರ್ರಿ. ಬೆಣ್ಣೆ ನಗರಿಯಲ್ಲಿ ರಂಗೇರಿದ ಲೋಕಾಖಾಡ. ಗಾಯತ್ರಿ ಸಿದ್ದೇಶ್ವರ್ ವರ್ಸಸ್ ಪ್ರಭಾ ಮಲ್ಲಿಕಾರ್ಜುನ. ದಾವಣಗೆರೆಯಲ್ಲಿ ಈ ಸಲ ಮಹಿಳಾ ದಂಗಲ್. ಎಸ್, ದಾವಣಗೆರೆ ಲೋಕ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಬಿಜೆಪಿ ಅಭ್ಯರ್ಥಿಯಾಗಿ ಗಾಯತ್ರಿ ಸಿದ್ದೇಶ್ವರ್ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪ್ರಭಾ ಮಲ್ಲಿಕಾರ್ಜುನ್ ಕಣಕ್ಕೆ ಇಳಿದಿದ್ದಾರೆ. ಬಿಜೆಪಿ ಹೈಕಮಾಂಡ್ ಸಿದ್ದೇಶ್ವರ್ ಅವರಿಗೆ ಈ ಸಲ ಟಿಕೆಟ್ ಕೊಟ್ಟಿಲ್ಲ. ಸಿದ್ದೇಶ್ವರ್ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ನೀಡಿದ್ದು ಭರ್ಜರಿ ಪ್ರಚಾರ ಮಾಡಿಸಿದ್ದಾರೆ. ಕಾಂಗ್ರೆಸ್ನಿಂದ ಪ್ರಭಾ ಮಲ್ಲಿಕಾರ್ಜುನ ಮತ ಶಿಕಾರಿಗೆ ಇಳಿಸಿದ್ದಾರೆ. ಒಟ್ನಲ್ಲಿ ಈ ಸಲ ದಾವಣಗೆರೆಯಲ್ಲಿ ಮಹಿಳಾ ದಂಗಲ್. ಈ ಬಗ್ಗೆ ಬೆಣ್ಣೆ ನಗರಿಯ ಮತದಾರರ ಮನದಾಳದ ಮಾತು ಏನು ಅನ್ನೋದನ್ನ ಎಲೆಕ್ಷನ್ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ ಬನ್ನಿ. ಎಸ್, ನೋಡಿ, ಯುಗಾದಿ ಹಬ್ಬದ ಸಂಭ್ರಮ ದಾವಣಗೆರೆಯಲ್ಲಿ. ನಾನು ಆಗಲೇ ಹೇಳ್ತಾ ಇದ್ದೆ, ನಿನ್ನೆ ಯುಗಾದಿ ಹಬ್ಬ ಇತ್ತು, ಆದರೆ ದಾವಣಗೆರೆಯಲ್ಲಿ ಇವತ್ತು ಯುಗಾದಿ ಹಬ್ಬ ಸಂಭ್ರಮ ಮನೆ ಮಾಡ್ತಾ ಇರೋದು ಗಮನಿಸ್ತಾ ಇದ್ದೀರಾ. ಯಾವ ರೀತಿಯಾಗಿ ಎಲ್ಲರೂ ಕೂಡ ಅದ್ಭುತವಾಗಿ ಒಂದು ರೀತಿಯಲ್ಲಿ ಬಿಸಿಲಿಗೂ ಅದಕ್ಕೂ ತುಂಗಭದ್ರಾ ನದಿಯಲ್ಲಿ ಎಲ್ಲರೂ ಕೂಡ ಈಜಾಡುವಂಥ ದೃಶ್ಯಾವಳಿಗಳು ಈ ಒಂದು ಎಲೆಕ್ಷನ್ ಎಕ್ಸ್‌ಪ್ರೆಸ್ನಲ್ಲಿ ಜನರನ್ನು ಮಾತನಾಡಿಸೋದಕ್ಕೆ ಅಂತ ರಿಪಬ್ಲಿಕ್ ಕನ್ನಡ ಎಂಟ್ರಿ ಕೊಟ್ಟಿದೆ. ಸೊ ಮಾತನಾಡಿಸೋಣ ಹಾಗಾದರೆ, ಯಾರ್ಯಾರು ಏನೇನು ಅಂತಾರೆ ಅಂಥೇಳಿ ಈ ಒಂದು ಎಲೆಕ್ಷನ್ ಎಕ್ಸ್‌ಪ್ರೆಸ್ ಕಾರ್ಯಕ್ರಮದೊಳಗೆ ಜನ ದಾವಣಗೆರೆಯಲ್ಲಿ ಯಾವ ಪಕ್ಷವನ್ನು ಬಯಸ್ತಾರೆ ನೋಡೋಣ ಬನ್ನಿ. ನಮಸ್ಕಾರ ಅಣ್ಣ, ಆರಾಮ? ಊಟ ಮಾಡ್ತಾ ಇದ್ದೀರಾ? ಮಾಡ್ತೀನಿ, ಬರೀ ಊಟ ಮಾಡೋಣ. ಹಂಗಂತೀರಿ? ದಾವಣಗೆರೆಯಲ್ಲಿ ಬಿಸಿಲು ಜೋರು? ತುಂಬ ಜೋರಿದೆ. ಏನು ಹೆಸರು ನಿಮ್ಮದು? ಲಿಂಗರಾಜ್ ಅಂತೇಳಿ. ಲಿಂಗರಾಜ್ ಅವರೇ, ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ, ದಾವಣಗೆರೆಯಲ್ಲಿ ಏನು ಬಯಸ್ತೀರಿ? BJP ಬಯಸ್ತೀನಿ. BJP? ಯಾಕ್ರಿ BJP ಬಯಸ್ತೀರಾ? ಮೇಲೆ ನಮ್ಮ ಬಾಸ್ ಇದ್ದಾರೆ. ಬಾಸ್ ಮೇಲೆ? ಕೆಳಗಡೆ ಬೇಡ, ಅಲ್ಲಿದ್ರೆ ಸಾಕು. ನಮ್ಗೆ ಮೇಲಿದ್ರೆ ಸಾಕು. ಯೂತ್ಸ್ ಎಲ್ಲ ಹಾಕೋದೇ ಅವರಿಗೆ. ಯಾಕೆ ಮೋದಿ ಬರಬೇಕು ಅನ್ಕೋತೀರಾ? ದೇಶದ ರಕ್ಷಣೆ ಫಸ್ಟು. ನಾವು ಹೆಂಗಾರ ಇಲ್ಲಿ ದುಡ್ಕೊಂಡು ತಿಂತೀವಿ, ಹೌದ್ರಾ? ಇಲ್ಲಿ ದುಡ್ಕೊಂಡು ನಾವು ದುಡಿದ್ರೆ ನಾವು ತಿಂತೀವಿ ಅಷ್ಟೇ. ಏನು ಫ್ರೀ ಕೊಟ್ರೆ ಏನು ಹಂಗಂತೀರಾ? ಹೌದು. ದೇಶ ರಕ್ಷಣೆ ಇದ್ರೆ ಎಲ್ಲ ಚಲೋ ಅಂತೀರಾ? ಹೌದು. ಏನಂತೀರಪ್ಪ ನೀವು? ಬಪ್ಪ, ನೀನು ನಾಚಿಕೆ ಬೇಡ ನೀನು. ಹೇಳಿ, ಆಯ್ತು ಹೇಳಿ, ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಾ ಬ್ರೋ ನೀವು? BJP ಬಂದ್ರೆ. ನೀವು BJP ಯಾಕೆ BJP ಇರ್ಬೇಕು ಅನ್ಕೋತೀರಾ? ದೇಶ ಉದ್ಧಾರ ಆಗ್ಬೇಕಪ್ಪ ಅಂದ್ರೆ ಅದೇ ಇರ್ಬೇಕು ನಮ್ಗೆ. ಇಲ್ಲ ಅಂದ್ರೆ ಹಾಳಾಗ್ಬಿಡುತ್ತೆ. ಹೆಂಗ್ ಹಾಳಾಗುತ್ತೆ? ಸರ್ಕಾರ ಬಂದು ನೋಡ್ರಿ, ಏನ್ ಇಲ್ದಂಗೆ ಆಗ್ಬಿಡತ್ ನೋಡಿ. ಏನ್ ಉದ್ಧಾರ ಐತಿ? 2,000 ರೂಪಾಯಿ ಕೊಡ್ತಾನೆ ಅಷ್ಟ. ಅವನು ಅದರಿಂದ ಎಷ್ಟು ಲಾಭ ಜಾಸ್ತಿ ಎಷ್ಟು ಮಾಡ್ಯಾನ? ಐಟಮ್ಗಳೆಲ್ಲ ಯಾವ್ಯಾವ ಎಷ್ಟಿಟ್ಟಿಗೆ ಇರವ ಮತ್ತೆ ಹಂಗಂತೀರಿ? ಹಂಗ ಏನ್ ಲಾಸ್ ಆಗ್ತೈತೆ? ಹಂಗಾರೆ ಹೆಂಗ್ ಲಾಸ್ ಆಗ್ತೈತೆ? ಹೆಂಗ್ ಲಾಸ್ ಆಗತ್ತೆ ಅಂದ್ರ ಒಟ್ಟು ಈ ಸಲ ಗೆಲ್ತಾರ BJP ಪಕ್ಕ ಪ್ರಧಾನಮಂತ್ರಿ? ಎಷ್ಟು ಸೀಟ್? ಆ್ಯಕ್ಚುಲಿ ಎಷ್ಟಾರು ಸೀಟ್ ಆಗಲಿ ಅವರೇ ಬರೋದು. ಹೌದು. ಮೋದಿಜಿಗೆ. ಸರ್ ನಮಸ್ಕಾರ ರೀ. ನಿಮ್ಗೆ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ನಮ್ಮ BJP ಪಕ್ಷ. BJP ಬರ್ಬೇಕು? ಯಾಕೆ ಬರ್ಬೇಕು? ನಾವು ಡ್ರೈವರ್ಗಳು ಸಹ ಎಲ್ಲ ಬಂದ್ ಮಾಡ್ಯಾರ. ನಮ್ದು ಡ್ರೈವರ್ ಯಾರು ಏನು ಬಂದ್ ಮಾಡ್ಯಾರ? ನಮ್ಮ ಟೂರಿಸ್ಟ್ ಡಿಪಾರ್ಟ್ಮೆಂಟ್ನಾರ. ಯಾರು ಕಾಂಗ್ರೆಸ್ ಅವ್ರು ಬಂದ್ ಮಾಡ್ಯಾರ? ಬಸ್ ಫ್ರೀ ಮಾಡಿದ್ರಿ ನಮ್ಮಂತ ಡ್ರೈವರ್. ಬಸ್ ಫ್ರೀ ಮಾಡ್ಬಿಟ್ಟು ಎಲ್ಲ ಟ್ರಿಪ್ ಹೊಡ್ಯಾಕ ಹೊಂಟಾರ, ನಿಮ್ದು ಎಲ್ಲ ಬಂದಾಗೈತಿ. ಹೌದು. ಒಟ್ಟು ಈ ಸಲ BJP ಹಾಕ್ತಿರಿ ಓಟು? ಆಗ್ತೀವಿ. ಅವರೇ ಗೆಲ್ಬೇಕಾ? ಮೋದಿ. ಎಷ್ಟು ಏಜು? ನನಗೆ 19. ವೋಟರ್ ಐಡಿ ಬಂದೈತಾ? ಬಂದಿದೆ. ಓಟ್ ಹಾಕ್ತಿದ್ಯಾ? ಓಟ್ ಹಾಕಿ. ಯಾವಾಗ ಓಟ್ ಹಾಕ್ಬೋದು ನೀಗ? ಈ ಫಸ್ಟ್ ಓಟಿಗೆ ಫಸ್ಟ್ ಓಟೇ ಮೋದಿ. ಮೋದಿ. ಯಾಕೆ ಮೋದಿ ಅಂತ ಡಿಸೈಡ್ ಮಾಡಿದೆ? ಅವರೆಲ್ಲ ಇದೆಲ್ಲ ಕಂಪ್ನಿ ಇದು ಮಾಡ್ತಿದಾರ, ಹಂಗೆ ಕಂಪ್ನಿ ಒಳ್ಳೆ ಒಟ್ಟು ಇಲ್ಲ ಗೀರಿ ಎಲ್ಲ ಇದು ಮಾಡ್ತಾ ಇದಾರೆ. ನೀರು ಕಾಂಗ್ರೆಸ್ ಬಂದಾಗ ಇಲ್ಲಿ ಎಲ್ಲಿ ಬಂದಿತ್ತಲ್ಲಪ್ಪ ನೀರು? ಬರಗಾಲ ಹೌದಲ್ಲ? ಕಾಂಗ್ರೆಸ್. ಯಾಕ್ರಿ ಕಾಂಗ್ರೆಸ್ ಬರ್ಬೇಕು? ಕಾಂಗ್ರೆಸ್ ನಮ್ಮ ಅವ್ರು 3 ಟೈಮ್ ಚಾನ್ಸ್ ಕೊಟ್ಟಾರ, ಈಗ 4ನೇ ಟೈಮ್ ಇವ್ರಿಗೆ ಕೊಡ್ತಾರ ಅಷ್ಟೇ. 3 ಟೈಮಾ? ಯಾರಿಗೆ 3 ಟೈಮ್? 2 ಟೈಮ್ ಕಣ್ರಿ. 2 ಟೈಮಾ? 3 ಟೈಮು. 2 ಟೈಮು 10 ವರ್ಷ. ಈಗ ನೆಕ್ಸ್ಟ್ ಇವ್ರಿಗೆ ಕೊಡ್ತಾರ ಅಷ್ಟೇ. ಇವ್ರಿಗೆ ಕೊಡ್ತಾರೆ. ಹಂಗ್ಲೆಕ್ಕ ಕಂಡ್ರೆ ಕಾಂಗ್ರೆಸ್ ಅವ್ರು 70 ವರ್ಷ ಆಳಿದ್ರಪ್ಪ. ಅದು ಅವ್ರದ್ದು ನಾವು ಅವಾಗ ಹುಟ್ಟಿದ್ದಿಲ್ಲ. 21ರಲ್ಲಿ ಎಷ್ಟಾಯ್ತು? 14 ಸಲ ಅವಕಾಶ ಇದೆ. 14. ಈ ಸರಿ ಏನೋ ಒಂದು ಚಾನ್ಸ್ ಕೊಡೋಣ ಅಂತ. ಇನ್ನೊಂದ್ಸಲ ಚಾನ್ಸ್ ಕೊಟ್ಟು ನೋಡೋಣ. 10 ವರ್ಷ ಯಾಕೋ ಬೋರ್ ಆಯ್ತು ಅಂತೀರಾ? ಕಾಂಗ್ರೆಸ್ ಹೋಗೋಣ ಅಂತ. ಏನ್ರಪ್ಪ? ನಮ್ BJP ಸರ್ಕಾರ ಬಂದ್ರೆ ದೇವ್ರು ಒಳ್ಳೇದ್ ಮಾಡ್ತಾನೆ.
ನಿಮ್ಮ ಇಷ್ಟ. ಓಟ್ ಹಾಕೋದಾದ್ರೆ BJPಗೆ ಓಟ್ ಹಾಕ್ರಿ. ಏನು ಇಲ್ಲ ಅಂದ್ರೆ ಬಿಟ್ಬಿಡಿ, ಬಿಟ್ಬಿಡಿ, ಯಾರಿಗೂ ಹಾಕ್ಲೇಬೇಡಿ. ಎದ್ ಬಿಡ್ರಿ, ಏನಾಗಲ್ಲ. ಯಾಕೆ ಕಾಂಗ್ರೆಸ್ಗೆ ಹಾಕೋರು ಇರ್ತಾರಪ್ಪ, ಕಾಂಗ್ರೆಸ್ಗೆ ಹಾಕೋರು ಇರ್ತಾರಪ್ಪ. ಇಲ್ಲ, ಕಾಂಗ್ರೆಸ್ಗೆ ಹಾಕೋರು ನಿಮ್ಗೆ ಏನೈತೆ ನಮ್ಮ ಬರಗಾಲ ಬೇಕು ಅಂದ್ರೆ ಈಗ ಹೊಳೆಯಾಗ ನೀರು ಎಷ್ಟಿದೆ? BJP ಸರ್ಕಾರ ಇದ್ದಿದ್ರೆ ಮರಿತಿತ್ತು. ತುಂಬ ಎರಿತತ್ತು. ಈಗ ಎಷ್ಟಿದೆ? ಆಯ್ತು ಬಿಡ್ರಿ, ಆಯ್ತು. ಒಟ್ಟು ನಿಮಗೆ ಬಿಜೆಪಿ ಬರ್ಬೇಕು. BJP ಹೇಳೋಣ ಏನ್ರಣ್ಣ? ಆ ಕಾಂಗ್ರೆಸ್ ಅಯ್ಯೋ ಅಯ್ಯೋ, ನಿಮ್ಮ ಹೆಸರೇನು? ಪ್ರಕಾಶ್ ಅಂತ. ಪ್ರಕಾಶ್ ಅವರೇ, ಪ್ರಕಾಶಮಾನವಾಗಿ ಹೊಳಿತಾ ಇದ್ದೀರಾ. ಹಬ್ಬ ಇವತ್ತು, ಅದಕ್ಕೆ ಪ್ರಕಾಶಮಾನವಾಗಿ ಹೊಳಿತೀರ ಹಬ್ಬ. ಹೇಳ್ರಿ, ಯಾವ ಪಕ್ಷ ಬಂದ್ರೆ ಚಲೋ? ಒಟ್ಟು ಅಭಿವೃದ್ಧಿಯಾಗ ಪಕ್ಷ ಬಂದ್ರೆ ಅಭಿವೃದ್ಧಿ ಪಕ್ಷ ಯಾವುದು? BJP ಪಕ್ಷ. ಕಾಂಗ್ರೆಸ್ ಅಂತ ಹೇಳ್ದಂಗಿತ್ತು. ಯಾವಾಗ ಅಂದ್ರಿ? ರೆಕಾರ್ಡ್ ಆಗೈತೆ. ತೋರಿಸ್ಬಿಡು. ಅಲ್ಲೆಲ್ಲ ತೋರ್ಸ್ಕತ್ತೀವಿ. ಕರೆಕ್ಟಾಗಿ ಹೇಳಿ, ಯಾವ ಪಕ್ಷ ಬರ್ಬೇಕು? BJPನೇ ಬರಕ್ರಿ. ಯಾಕೆ ಬಿಜೆಪಿ ಬರ್ಬೇಕು? ಕಾಂಗ್ರೆಸ್ ಬೇಡವಾ? ನೀರು ಮಳೆಗಾಲ ಯಡಿಯೂರಪ್ಪಕ್ಕಿಂತ ಬೊಮ್ಮಾಯಿ ಬಹಳ ಬಲ ಆತು ಮಳೆಗಾಲ, ಹಂಗಾಗಿ ಅದು ಅಭಿವೃದ್ಧಿ ಅಂತ ನಮಗೆ. ನಮಗೆ ಪ್ರಭಾ ಮೇಡಮ್ ಅಲ್ಲ ರೀ, ಅಲ್ಲಿ ಕೇಂದ್ರ ಇದು ದೇಶೀಯ ಚುನಾವಣೆ ಐತಿ. ಮೋದಿನ ಕಾಂಗ್ರೆಸ್? ಪ್ರಭಾ ಮೇಡಮ್ ಕಾಂಗ್ರೆಸ್. ಅಲ್ಲಿ ಪ್ರಧಾನಮಂತ್ರಿ ಯಾರಾಗಬೇಕು? ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲ ಅಂದ್ರೆ ನೀವು ಪೂರ್ತಿ ಪ್ಯೂರ್ ಕಾಂಗ್ರೆಸ್ ಅಂತ ಹೇಳ್ತೀವಿ. ಕಾಂಗ್ರೆಸ್ ಇಲ್ಲಿ ಕಾಂಗ್ರೆಸ್, ಅಲ್ಲಿ ಬಿಜೆಪಿ ಅಲ್ಲ, ಪ್ಯೂರ್ ಕಾಂಗ್ರೆಸ್. ಹಂಗ ಅರ್ಧ ಕೇಳಿದ್ದ ನಾನು. ಬಿಸಿಲು ಜಾಸ್ತಿ, ಎಲ್ಲ ತಲೆ ಮೇಲೆ ಟವಲ್ ಹಾಕೊಂಬಂದು ಅಣ್ಣ ಹೆಲ್ಮೆಟ್ ಹಾಕೊಂಬಂದು ಆಯ್ತು. ಬಹಳ ಸುರಕ್ಷತೆ. ದೇಶ ಎಷ್ಟು ಸುರಕ್ಷತೆ ಇರ್ಬೇಕು? ಯಾರು ಬರ್ಬೇಕು? ನಮಗೆ ಕಾಂಗ್ರೆಸ್. ಇನ್ನೇನು ನಾನು ಯಾರಿಗೆ ಕೇಳ್ತಾ ಇದ್ದೀನಿ ನಾನು? ಕಾಂಗ್ರೆಸ್ ಬರಬೇಕು. ಕಾಂಗ್ರೆಸ್ ಯಾಕೆ? ನಮಗೆ ಅವರ ಒಳ್ಳೇದು. ಮಿಕ್ತವರೆಲ್ಲ ಕೆಟ್ಟದೆ ಕೆಟ್ಟಾರ ಅವರು. ಹೌದು. ಹೆಂಗ ಅಂದ್ರೆ ನೀನ್ ಹೇಳ್ದಂಗ ಹೆಂಗ ಅಂದ್ರೆ ಹೆಂಗ ಹೇಳ್ರಿ, ಹೆಂಗೆ? ಕೇಂದ್ರದಾಗ ಯಾವ್ದಾರ ಇರ್ಲಿ, ನಮಗೆ ಕಾಂಗ್ರೆಸ್ ಬೇಕು. ನಮ್ದು ಪಕ್ಕ ಕೇಂದ್ರದಲ್ಲಿ ಯಾರು ಇರಲಿ. ಕೇಂದ್ರದಲ್ಲಿ ಯಾರು ಇರ್ಬೇಕು? ಮೋದಿ ಅದಾನ. ಅದಾನ ನಂಗೂ ಗೊತ್ತಾ. ಇನ್ನು ಮುಂದೆ ಯಾರು ಇರ್ಬೇಕು? ಮುಂದೆ ಆಮೇಲೆ ಎಲೆಕ್ಷನ್. ರಾಹುಲ್ ಗಾಂಧಿನ ಮೋದಿನ? ಅಲ್ಲ, ಮುಂದೆ ನೀವ್ ಯಾರನ್ನ ಬಯಸ್ತೀರಿ? ನಿಮ್ದು ಎಲ್ಲ ಅವರಿಂದ ನೀವಲ್ಲ, ನಿಮ್ಮಿಂದ ಅವರು ಮಾಡೋದಲ್ಲ ಸರ್ ಹೇಳೋದು. ಅದನ್ನ ಹೇಳ್ತಿಲ್ಲ ನಾವು. ಈಗ ನಮ್ಮ ಆಟೋಗಳಿಗೆ ಬರೋದೇ ಹೆಣ್ಮಕ್ಳು. ಹೌದ್ರಾ? ಹೆಣ್ಮಕ್ಳು ಬಿಟ್ರೆ ಗಂಡು ಮಕ್ಳು ಎಲ್ಲರೂ 2 ವೀಲರು 4 ವೀಲರ್ ತಂದಾಡ್ತಾರೆ. ಯಾರು ಆಟಕ್ಕೆ ಬರೋರಲ್ಲ. ಹೆಣ್ಮಕ್ಳಿಗೆ ಫ್ರೀ ಮಾಡಿದ್ರ ಹೆಣ್ಮಕ್ಳು ಆಟಕ್ಕೆ ಎಲ್ಲಿಂದ ಬರ್ತಾರೆ? ನಾವೆಲ್ಲಿಂದ ದುಡಿಯೋಣ? ಉತ್ತರ ಕೊಡಪ್ಪ ಇದಕ್ಕೆ ಉತ್ತರ ಕೊಡಪ್ಪ. ಅಲ್ಲ, ಅವ್ರು ಹೇಳ್ತಿರೋದು ಅರ್ಥ ಆಯ್ತಾ? ಪ್ರತಿಯೊಬ್ಬ ಡ್ರೈವರ್ಸ್ ಕೂಡ ಒಂದೇ ಒಂದು ಮಾತು, ಬಸ್ ಫ್ರೀ ಮಾಡಿರೋದ್ರಿಂದ ಪ್ರೈವೇಟ್ ಬಸ್ಗಳನ್ನ ಎಷ್ಟಿಗೆ ಮಾರಿದಾರ ಅನ್ನೋದಾರ ಗೊತ್ತಾ? ಅವರು ದುಡಿಮೆ ಮಾಡ್ಕೊಂಡ ತಿನ್ನೋದು. ಎಷ್ಟು ಬಸ್ ಮಾರ್ಯಾರ ಗೊತ್ತಾ? ಬರೀ ಇದು ಕಂಪ್ನಿಗಳಿಗೆ ತಂದಿರ 4 ಲಕ್ಷಕ್ಕೆಲ್ಲ ಬಸ್ ಮಾರ್ಯಾರ ಇವ್ರು ಫ್ರೀ ಮಾಡಿದಾಗಿಂದ. ಇಂಜಿನಿಯರ್ ಮಾಡಿದ್ಯಾ? GTTC ಮೆಕ್ಯಾನಿಕಲ್ ಬ್ರಾಂಚ್ ಆಟೋ ಓಡಿಸ್ತಿದ್ಯಾ? ಕೆಲಸ ಮಾಡಿ ಬನ್ನಿ. ಯಾಕೆ ನಿನ್ ಕೆಲಸ ಮಾಡಿಲ್ಲ? ಯಾಕೆ ಆಟೋ ಓಡಿಸ್ತಿದ್ಯಾ? ಯಾಕೆ? ಅದು ಅಡ್ಜಸ್ಟ್ ಆಗ್ಲಿಲ್ಲ ನನಗೆ. ಜಾಬ್ ಯಾವ್ದು ಅಡ್ಜಸ್ಟ್ ಆಗತ್ತೆ ಅದನ್ನ ಮಾಡ್ತಾನೆ ನಾನು. ಹಂಗೆ ಒಟ್ಟು ಸ್ವಂತ ದುಡಿಮೆ